Hi, hello, welcome back to my YouTube channel. ಇವತ್ತು ನೋಡಿದ್ರೆ ತಮಿಳ್ನಲ್ಲಿ ಏನೇನು ಆಗುತ್ತೆ ಏನೇನು ಆಗಲ್ಲ ಅಂದ್ಬಿಟ್ಟು ಇವತ್ತು ನಮ್ಮ ಅಜ್ಜಿ ಕುಕಿಂಗ್ ಮಾಡ್ತಾರೆ ಗೈಸ್. ನೋಡೋಣ ಬನ್ನಿ ಏನೇನಾಗುತ್ತೆ ಅಂತ. ನೋಡಿ ಗೈಸ್, ನಮ್ಮ ಅಜ್ಜಿ ನೋಡಿ. ನಮಸ್ತೆ ನೋಡಿ ಗೈಸ್, ಚಿಕನ್ ಮಾಡ್ತಾ ಇದ್ದಾರೆ. ಮಾಡು, ಏನು ಮಾಡ್ತಾ ಇದೀಯ ಇವಾಗ? ಫ್ರೈ, ಚಿಕನ್ ಫ್ರೈ, ನಾಟಿ ಕೋಳಿದು. ಫಸ್ಟು ಗೈಸ್ ಈ ಥರ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡೆ ಇನ್ನು ಆಮೇಲೆ ಎಲ್ಲ ಅಡುಗೆಲ್ಲ ಆಗುತ್ತೆ, ತೋರಿಸ್ತೀನಿ ಅದನ್ನು. ಚಿಕನ್ ಫ್ರೈ ಮತ್ತು ಚಿಕನ್ ಫ್ರೈ, ಚಿಕನ್ ಸಾರು, ಮುದ್ದೆ, ಅನ್ನ ನಾವು ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. ಫಸ್ಟ್ ಒಂದು ಕುಕ್ಕರ್ಗೆ ಎಣ್ಣೆ ಹುಯ್ಬೇಕಂತೆ. ಎಣ್ಣೆ ಹಾಕ್ತಾ ಇದ್ದೀವಿ. ಎಷ್ಟು ಬೇಕು ಎಣ್ಣೆ? ಒಂದು 4 ಸ್ಪೂನ್ ಅಷ್ಟು ಗೈಸ್. ಇದೇನಿದು? ಇದು ಗ್ರೇವಿ ರುಬ್ಕೊಂಡಿದ್ದೀನಿ. ಏನು ಹಾಕೊಂಡಿದ್ಯಾ? ಏನು ಹಾಕೊಂಡಿದ್ಯಾ ನೋಡಗೆ? ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಟೊಮೊಟೊ ಅಷ್ಟು ಹಾಕೊಂಡು ಕಾಳು ಮೆಣಸು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಗ್ರೈಂಡ್ ಮಾಡಿದ್ದೀನಿ. ಒಗ್ಗರಣೆಗೆ ಆಯಿಲ್ ಹಾಕ್ಬಿಟ್ಟಿದ್ದೀನಲ್ಲ. ಗೈಸ್ ಈರುಳ್ಳಿ ಹಾಕೊಬೇಕು. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು 1-2 ಈರುಳ್ಳಿ ಹಾಕ್ಕೊಬೇಕು. ಇನ್ನೇ ಕಾಯ್ದೈತೆ ಇಲ್ಲ ಅಂತ ನೋಡ್ಬೇಕು ಗೈಸ್. ಕಾಯ್ದೈತೆ, ಎಣ್ಣೆ ಹಾಕ್ತಾ ಇದ್ದಾರೆ, ಈರುಳ್ಳಿ ಹಾಕ್ತಾ ಇದ್ದಾರೆ. ಈರುಳ್ಳಿ ಫ್ರೈ ಆದಮೇಲೆ ನೆಕ್ಸ್ಟು ಏನು ಹಾಕೊಬೇಕು? ಗ್ರೇವಿ ಹಾಕೋಣ, ಮಸಾಲೆ ಹಾಕೋಣ. ಮಸಾಲೆ, ಧನಿಯಾ ಪೌಡ್ರು, ಖಾರದ ಪೌಡ್ರು, ಇದನ್ನ ಅದಕ್ಕೆ ಹಾಕ್ಬೇಕಂದ್ರೆ ಗೈಸ್. ಚಿಕನ್ ತಿನ್ಬೇಕು ಅನಿಸ್ತೈತಂತೆ. ಕಲಾಯಿಸ್ಕೊಳೋದು. ಅದಕ್ಕೆ ಉಪ್ಪು ಹಾಕ್ಕೊಳೋದು. ಹಾಕಿದ್ದೀನಿ ಆಲ್ರೆಡಿ. ಕಲಾಯಿಸ್ಕೊಬೇಕಾ? ಈರುಳ್ಳಿ ಬೇಯಬೇಕು ಸ್ವಲ್ಪ. ಅದು ಯಾವ ಕಲರ್ ಬರಬೇಕು? ಬ್ರೌನ್ ಕಲರ್ ಬರಬೇಕು ಅದಕ್ಕೆ. ಆಲ್ರೆಡಿ ಬ್ರೌನ್ ಕಲರ್ ಬರ್ತಾ ಇದೆ. ನೋಡಿ ಗೈಸ್ ಹೇಗೆ ಬರ್ತಾ ಇದೆ ಬ್ರೌನ್. ಚೂ ಲೈಟ್ ಪಿಂಕ್ ಥರ ಆಗ್ತೈತೆ. ಆದಮೇಲೆ ರುಬ್ಕೊಂಡಿರೋ ಮಸಾಲೆ ಐಟಮ್ ಹಾಕೋಬೇಕಾ? ಹಾಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ ಹಾಕೋದು. ಚಿಕನ್ ಹಾಕೋಬೇಕು ಇವಾಗ. ಸ್ವಲ್ಪ ಫ್ರೈ ಆದಮೇಲೆ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಹಸಿ ವಾಸನೆ ಹೋದ್ಮೇಲೆ ಎಲ್ಲ ಹಾಕೊಂಡಿದ್ದಾರೆ. ಇದು ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಕುದಿಬೇಕು. ಆಮೇಲೆ ಚಿಕನ್ ಹಾಕೋಣದು. ಚಿಕನ್ ಹಾಕೊಂತಾರೆ ಗೈಸ್. ಅಷ್ಟು ಫ್ರೈಗೆನಾ? ಇಷ್ಟು ಫ್ರೈ. ನೋಡಿ ಗೈಸ್ ಹೆಂಗಿದೆ. ನಾಟಿ ಕೋಳಿ ನಮ್ಮನೇಲಿ ನಾಟಿ ಕೋಳಿನ ತಿನ್ನೋದು ಗೈಸ್. ಬೈಲರೆಲ್ಲ ತಿನ್ನಲ್ಲ. ಏನೋ ಇಂಜೆಕ್ಷನ್ ಹಾಕ್ಬಿಟ್ಟಿದ್ದಾರಂತೆ, ಪಾಯ್ಸನ್. ಅದಕ್ಕೆ ನೋಡಿ ಹಾಕಿದ್ದಾಯ್ತು. ನೋಡಿ ಗಲೀಜ್ ನೋಡಿ ಗೈಸ್ ಇಲ್ಲಿ. ಹಾಕಿದ್ದಾಯ್ತು ನೋಡಿ ಹೆಂಗೆ ಕುಡಿತೈತೆ, ಬೈತೈತೆ ಅದು. ನೆಕ್ಸ್ಟು ಇದು ಫ್ರೈಡ್ ಅಷ್ಟೇನಾ? ವಾಟರ್ ಹಾಕ್ಕೊಳ್ಬೇಕು, ನೀರು ಹಾಕೋಬೇಕಾ? ಅಷ್ಟು ವಾಟರ್ ಹಾಕೋ. ಗೈಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕೊಳ್ಳಿ. ಹಾಕು ವಾಟರ್. ಕಲಾಯಿಸ್ಕೊಬೇಕು ಗೈಸ್. ಸ್ವಲ್ಪ ಮಸಾಲೆ ಎಲ್ಲ ಸೆಟ್ ಆಗಬೇಕು ಇದಕ್ಕೆ. ಗೈಸ್ ಆಗೋದೈತೆ ಫ್ರೈ. 5 ನಿಮಿಷ ನೋಡಿ ಚಿಕ್ಕಬೇಕು. ಆಮೇಲೆ ವಾಟರ್ ಹಾಕಬೇಕು. ಸ್ವಲ್ಪ ಮುಚ್ಚಿಕ್ಬಿಟ್ಟು ಆಮೇಲೆ ವಾಟರ್ ಹಾಕ್ಬೇಕಂತೆ. ಅಲ್ಲಿ ತನಕ ಸಾರು ರೆಡಿ ಮಾಡ್ತೀನಿ. ಸಾರಿಗೆ ಗೈಸ್
ಚಿಕನ್ ಸಾರಿಗೆ ನಾಟಿ ಕೋಳಿ ನಾಟಿ ಚಿಕನ್. ಸರಿ ಕುಯ್ತಾ ಇರು, ಬರ್ತೀನಿ ಗೈಸ್. ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ. ಮಾ ನೋಡಿ ಗೈಸ್, ನಮ್ಮಮ್ಮ ಫುಲ್ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಏನು ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಹಾಯ್ ಮಾಡಮ್ಮ, ನಮಸ್ತೆ ಎಲ್ಲರಿಗೂ. ಫುಲ್ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ನೋಡಿ ಗೈಸ್. ನಮ್ಮಮ್ಮ ಲ್ಯಾಪ್ಟಾಪಲ್ಲಿ ಹಾಕ್ಕೊಂಡು ಸಾಂಗ್ ಹಾಕೊಂಡು ನೋಡ್ತವ್ರೆ. ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತಾರೆ. ಈ ಥರ ಕೆಲಸ ಅಂತಾರ ಗೈಸ್ ಇದನ್ನ. ನಾಳೆ ಸ್ಕೂಲ್ ಗೈಸ್, ಫುಲ್ಲು ಇವತ್ತೇನೋ ಮಜಾ ಮಾಡ್ಬೋದು. ನಾಳೆ ಫುಲ್ ಸ್ಕೂಲ್ ಐತೆ. ಇದೇನು ಇದಕ್ಕೆ ಸಾರಾ? ಎಷ್ಟು ಮೆಟ್ಟಗೆ ಇದೆ ನೋಡಿ ಗೈಸ್ ಲಿವರು. ನೋಡಿ ಎಷ್ಟು ಚೆನ್ನಾಗೈತೆ. ಕೈ ತಗೋಬೇಕು ಗೈಸ್, ಅಂಟನ್ ತೊಡಿಯುತ್ತೆ. ಅದು 5 ನಿಮಿಷ ಆಯಿತು ಗೈಸ್. ಸ್ವಲ್ಪ ವಾಟರ್ ಹಾಕಬೇಕು, ಕಲ್ಸ್ಕೊಬೇಕು. ಆಮೇಲೆ ನಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ವಾಟರು. ಸ್ವಲ್ಪ ಒಂದು 6 ಕಿಂತ ಕೂಗಿಸ್ಬೇಕು. ನಾಟಿ ಕೋಳಿ 6 ಕಿಂತ ಕೂಗಿಸ್ಬೇಕಂತೆ ಗೈಸ್, ಯಾಕಂದರೆ ಬೇಯಬೇಕಲ್ಲ ಚೆನ್ನಾಗೆ. ಅದು ಚೆನ್ನಾಗಿ ಬೇಯಬೇಕು. ಫ್ರೈದು ಇಷ್ಟೇ ಕೆಲಸ. ಫ್ರೈದು ಇವಾಗ ಆಗೋಗ್ಬಿಡೈತೆ. ನೆಕ್ಸ್ಟು ಸಾರು ರೆಡಿ ಮಾಡ್ತೇನೆ ನಮಗೆ. ಅಷ್ಟೊತ್ತಿಗೆ ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ ಗೈಸ್. ಮತ್ತೆ ಸಿಗ್ತೀನಿ. ಅದೇನೇನು ಅಲ್ಲಿ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ನೋಡೋಣ ಆಮೇಲೆ. ಸರಿ ಗೈಸ್, ಬರ್ತೀನಿ. ಹಾಯ್ ಗೈಸ್, ರೆಡಿಯಾಗಿರಲಿ. ಬನ್ನಿ ಯಾವ್ದು ನೋಡೋಣ ಅಲ್ಲಿ ಏನೇನು ಇದೆ ಆಗಿದೆ ನೋಡಿ. ಆಗೈತೆ ಅದು ಎಷ್ಟೊತ್ತಿಗೆ ಹೋಗ್ತಾವೆ? ಹಾಂ, 3 ಕಿಟಕ್ಕೆ ಹೋಗ್ತಾ. ಇನ್ನೂ 3 ಕಿಟಕ್ಕೆ ಹೋಗ್ಬೇಕಾ? ಇದು 2? ಇನ್ನೂ 3 ಕಿಟಕ್ಕೆ ಹೋಗ್ಬೇಕು ಗೈಸ್. ನಿಂಗೋಗಿ ಹಿಂಗೆ ಬಳಸೋ 3 ಕಿಟ ಐತೆ. ಸಾರಿಗೆ ರುಬ್ಕೊಂಡಿದ್ದೀನಿ. ಮಸಾಲೆ ರುಬ್ಕೊಂಡಿದೆ. ಏನೇನು ಹಾಕಿದೆ ಅದಕ್ಕೆ? ಈರುಳ್ಳಿ, ಚಿಲ್ಲಿ ಪೌಡ್ರು, ಮಸಾಲೆ ಅದೆಲ್ಲ ಇಟ್ಕೊಂಡು ಸ್ಟಾರ್ ಮಾಡೋದು. ಇವ್ರ ಇದಾಗಿದೆ. ತೆಂಗಿನಕಾಯಿ ಜೊತೆ ಹಾಲು ಹಾಕೋದು. ತೆಂಗಿನಕಾಯಿ ಎತ್ಕೊಂಬರ್ಬೇಕಂತ ಗೈಸ್. ಹಿಂಗೆ ಹೋಗ್ಬಿಟ್ಟು ಇನ್ನೊಂದು ಎಷ್ಟು ತೆಂಗಿನಕಾಯಿ. ಇದು ಚಿಕ್ಕ ಬೇಡ, ಇದು ನೋಡಿ ಗೈಸ್. ಕಿಚ್ಚಾಸಿದ್ದು ಗೈಸ್ ನಮ್ಮ ಬಾಸ್. ತಗೋಜ್ ಅದೇ ತೆಂಗಿನಕಾಯಿ. ಇವಾಗ ತೆಂಗಿನಕಾಯಿ ಕೋಳಿ ಸಾರಿಗೆ. ಕೋಳಿ ಸಾರ್ಗಾ? ತೆಂಗಿನಕಾಯಿ ಹಾಲು. ತೆಂಗಿನಕಾಯಿ ರುಬ್ಬಿಟ್ಟು ಹಾಲು ತೆಗೆದ್ಬಿಟ್ಟು ಹಾಕೋದು ಸಾರಿಗೆ. ಗೈಸ್ ಕುಕುಂಬರ್ ಕ್ಯಾರೆಟ್ ಎಲ್ಲ ಇದೆ ಗೈಸ್. ತಿನ್ಕೊಳೋಣ ಒಂದು ಸ್ವಲ್ಪ. ಇವತ್ತು ಆ್ಯಕ್ಚುಲಿ ಕ್ರಿಕೆಟ್ ಹೋಗ್ಬೇಕಾಯ್ತು ಗೈಸ್. ಕ್ರಿಕೆಟ್ ಆಡೋಕ್ಕೆ ಅಲ್ಲಿ ಆಗಿಲ್ಲ. ನಮ್ಮಮ್ಮ ಕಲಿಸಿಲ್ಲ ಇವತ್ತು. ಟೆಸ್ಟ್ ಆಗ್ತಾ ಬರ್ತೈತೆ ಗೈಸ್. ಎಕ್ಸಾಮು ಟೆಸ್ಟಲ್ಲಿ ಎಕ್ಸಾಮ್ ಗೈಸ್. ಮಾರ್ಚ್ 13 ಐತೆ. ಈಗ ಎಲ್ಲೂ ಹೋಗ್ಬೇಡ, ಕುತ್ಕೊಂಡು ಓದು ಅಂತ ಗೈಸ್. ಏನು ಮಾಡೋಣ ಹೇಳಿ. ನೋಡಿ ಗೈಸ್, ನಮ್ಮ ಪಾಪುದು ಗೈಸ್. ಇದು ಪಾಪುದು ನೋಡಿ. ಪಾಪು ನೋಡೋಣ. ತೆಂಗಿನಕಾಯಿನ ಹೊಡಿತವ್ರೆ.
ಸಾಂಗ್ ಆಗಿದೆ ಬೇರೆ ಸಾಂಗ್ ಹಾಕಿದ್ದೇವೆ ಕಲ್ಗಾರಿಗೆ ನೋಡ್ಕೊಳ್ಳಿ നമുക്ക് വേണ്ടി ഇൻട്രൊഡ്യൂസ് ചെയ്യുന്നു ಯಾರಕಣ ನೋಡಿ ಗೈಸ್ ಪೈಲ್ವಾನ್ ಯಾಕಣ ಇದೆ ಪೈಲ್ವಾನ್ದು ಜಸ್ದೀಪ್ ಗೈಸ್ ಮಾಡಿ ನೋಡ್ಕೊಳ್ಳಿ ಗೈಸ್ ನೋಡಿ ಅಲ್ಲೇನಾಗಿದೆ ನೋಡ್ಕೊಳ್ಳೋಣ ನನ್ನ ಕೈ ಆಯ್ತಾ ಇದು ತೊಳ್ಕೊಂತಿದ್ಯಾ ಇದಾಗೋಯ್ತಲ್ಲ ಇದು ವಿಸಿಲ್ ಕುಕ್ತಾ ಹಾಂ ವಿಸಿಲ್ ಕುಕ್ತಂತೆ ಗೈಸ್ ಆಗಿದೆ ಕಲೆಕಾಯಿ ನೋಡಿ ಗೈಸ್ ಕಲೆಕಾಯಿ ನೋಡೋಣ ಕಳೆಕಾಯಿ ತಿನ್ನೋಕ್ಕೆ ಮಜಾ ಗೈಸ್ ಅದು ಬಿಡ್ಸ್ಕೊಂಡು ಒಳಗೆ ತಿನ್ಬೇಕಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಗೈಸ್ ನೋಡಿ ಗಾಡಿಯಲ್ಲಿ ನಿಂತಿದೆ ಗೈಸ್ ನೋಡಿ ಇನ್ನೂ ತೆಂಗಿನಕಾಯಿ ಹೊಡಿತಾರೆ ಗೈಸ್ ಈ ಥರ ತೆಂಗಿನಕಾಯಿನ ಚಚ್ಚಿಕೊಬೇಕು ಗೈಸ್ ಹಾಲು ತೆಗಿಯೋಕ್ಕೆ ಗೈಸ್ ಕೋಳಿ ಸಾರಿಗೆ ನೋಡಿ ಒಂದೇ ಒಂದು ಏಟಿಗೆ ಅಪಚಿ ಆಗ್ತಿದೆ ಅದು ಆಗಿದೆಯಂತೆ ಕುಕ್ಕರ್ದು ನೋಡಿ ಆಗಿದೆಯಂತೆ ಓಪನ್ ಮಾಡಿದ್ದೆ ಏನಕ್ಕಿದು ಉಪ್ಪು ಸಾರಿಗೆ ಹಾಕಕ್ಕೆ ಕಲ್ಲುಪ್ಪೆ ಹಾಕ್ಬೇಕಾ ಕಲ್ಲು ಹಾಕಿದ್ರೆ ಒಳ್ಳೇದು ಚೆನ್ನಾಗಿದೆ ಗೈಸ್ ಗಮ್ ಗಮ್ ಹೊಡಿತಾ ಇದೆ ನೋಡಿ ಆಹಾ ನೋಡಿ ಸಕ್ಕತ್ತಾಗಿದೆ ಸ್ವಲ್ಪ ಬಗ್ಗಿಸ್ಬೇಕು ಗೈಸ್ ಇದಕ್ಕೆ ಯಾಕಂದ್ರೆ ಇದರಲ್ಲಿ ತಿರ್ಗಾ ಇದರಲ್ಲಿ ಸಾರು ಮಾಡೋಕ್ಕೆ ಸಾರಿಗೆ ಹಂಗೆ ಹಾಕ್ಬಿಡೋದೆ ಡೈರೆಕ್ಟ್ ನಾವು ಬೇರೆ ಬೇರೆ ಕುಕ್ಕರ್ ಯೂಸ್ ಮಾಡಿ ನಾನ್ ವೆಜ್ಗೆ ಬೇರೆ ವೆಜ್ಗೆ ಬೇರೆ ಉಪಯೋಗಿಸೋದು ಕುಕ್ಕರ್ ಅದು ಅದಕ್ಕೆ ಅದ್ರಲ್ಲಿ ಹಂಗೆ ಯಾಕಂದರೆ ನಾವು ಮಂಡೇ ಥರ್ಸ್ಡೇ ಸಾಟರ್ಡೇ ನಾನ್ ವೆಜ್ ಮಾಡಲ್ಲ ಅದಕ್ಕೋಸ್ಕರ ಸಪ್ರೇಟ್ ಕುಕ್ಕರು ಯೂಸ್ ಮಾಡ್ತೀವಿ ಈಗ ಸಾರಿಗೆ ಚಿಕನ್ ಹಾಕಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ಗೈಸ್ ಇದು ಮಸಾಲ ಆಗಿದೆಯಲ್ಲ ಮಸಾಲ ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರು ಈರುಳ್ಳಿ ಸುದ್ಗಿಸ್ಕೊಂಡು ಹಾಕಿರೋದು ಇದು ನಮ್ಮ ಅತ್ತೆ ಅಮ್ಮ ಹೇಳ್ಕೊಟ್ಟಿರೋ ರೆಸಿಪಿ ಸ್ಟೈಲ್ ಗೈಸ್ ಇದೆಲ್ಲ ಅವಾಗೆ ಸ್ಟೈಲು ಸ್ಟೈಲು ಆಗ ಸ್ಟೈಲ್ ಇರಲಿಲ್ಲ ರೆಸಿಪಿ ನೀರು ಗೈಸ್ ಫಿಲ್ಟು ಹಾಕೋಬೋದ ಇದಕ್ಕೆ ಇನ್ನು ಸ್ವಲ್ಪ ನೀರು ಬೇಕಾಗಿದೆ ನೀರು ನೋಡ್ಕೊಂಡು ಹಾಕ್ಬಿಟ್ಟು ಆಮೇಲೆ ತೆಂಗಿನಕಾಳು ಹುಯ್ಯೋದು ಇದೆಲ್ಲ ಸಾಕಷ್ಟು ಉಪ್ಪು ಬೇಕು ಅಂದರೆ ನೋಡಿಕೊಂಡು ಹಾಕೋದು ಈಗ ಕುಕ್ಕರ್ ಮುಚ್ಚಳ ಹಾಕ್ಬಿಡೋದು ಸ್ಟವ್ ಆನ್ ಮಾಡೋದು ಸ್ಟವ್ ಆನ್ ಮಾಡೋದು ಕುಕ್ಕಳ ಸ್ಟವ್ ಆನ್ ಮಾಡ್ದಾ ಇದು ಒಂದು 5 ಕಿತ ಕೂಗಿಸ್ಬಿಡೋದು 5 ಅದು 6 ಇದೆ 5 ಅದು ಆಮೇಲೆ ತೆಂಗಿನ ಕಾಲಲ್ಲಿ ಬೇರೆ ಕುದಿಸ್ತೀವಿ ಅದಕ್ಕೆ 5 ಕಿತ ಸಾಕು ಇದು ಬೆಂದಿದೆಯಾ ಗೈಸ್ ಸೂಪರಾಗಿ ಬೆಂದಿದೆ ಟೇಸ್ಟು ಕೊಡು ನನಗೆ ಟೇಸ್ಟು
ಮೊಮ್ಮಗನಿಗೆ ತಿನ್ನಿಸ್ತಾ ಇದ್ದೀನಿ. ಗೈಸ್ ಹೇಗಿದೆ? ಸಕ್ಕತ್ತಾಗಿದೆ ಅಜ್ಜಿ, ಸಕ್ಕತ್ತಾಗಿದೆ ಅಜ್ಜಿ. ಥ್ಯಾಂಕ್ ಯು. ಇನ್ನು ಸಾರು ಟೇಸ್ಟ್ ನೋಡೋಣ. ಈಗ ತೆಂಗಿನಕಾಯಿ ಎಲ್ಲ ಜಜ್ಜಾಕಿರ್ತೀನಿ. ಅವಾಗ ಅಪ್ಪಾಜಿ ಮಾಡ್ತಿದ್ರಲ್ಲ ಗೈಸ್, ಅದಕ್ಕೆ ಇದೆಲ್ಲ ತಗೊಂಡು ಮಿಕ್ಸಿ ಮಾಡಿಬಿಟ್ಟು ಸ್ವಲ್ಪ ಹಾಲು ತಕ್ಕೊಂಡ್ಬಿಡೋದು ಇದೆಲ್ಲ. ಹಂಗಂಗೆ ಹಾಕಿದ್ರೆ ಟೇಸ್ಟಿನ ಹಾಲು ತಕ್ಕೊಂಡು ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೆ ಫಿಲ್ಟರ್ ನೀರು ಹಾಕ್ತಾ ಇದ್ದೀನಿ. ಗೈಸ್ ಎಷ್ಟು ವೈಟಾಗಿದೆ. ಇದಾಗಿದೆ, ಇದು ಕೂಗ್ಲಿ, ಆಮೇಲೆ ಸಿಗೋಣ ಬನ್ನಿ. ಅದು ಗ್ರೈಂಡ್ ಆಗಿದೆ ನೋಡಿ, ವೈಟಾಗಿದೆ. ಶೋಧಿಸ್ಕೊಳ್ಳೋದು ಇದೆಲ್ಲ ಹಿಂಗೆ ಶೋಧಿಸ್ಕೊಳ್ಬೇಕು. ಇದೆಲ್ಲ ಶೋಧಿಸ್ಕೊಂಡ್ರೆ ಹಾಲು ಬರುತ್ತೆ. ಆಮೇಲೆ ಇನ್ನೊಂದ್ಸತಿ ರುಬ್ಬಿಟ್ಟು ಇನ್ನೊಂದ್ಸತಿ ಹಾಕ್ಬಿಟ್ಟು ಫಿಲ್ಟರ್ ನೀರು ಹಾಕ್ಬಿಟ್ಟು ತಿರ್ಗಾ ರುಬ್ಬೋದು. ಎಲ್ಲ ಇದು ಇನ್ನೂ ಎಷ್ಟು ವಿಸಿಲ್ ಕೂಗ್ತಾವ? ಅದಿಲ್ಲ ಕೂಗಿಲ್ಲ, ಇನ್ನೂ ಕೂಗಿಲ್ವಾ? ಹಾಕ್ಬೇಕದು. ಇನ್ನೂ ಪ್ರೆಷರ್ ಬರಬೇಕು ನೋಡಿ. ಪ್ರೆಷರ್ ಕುಕ್ಕರ್ ಪ್ರೆಷರ್ ಹೋಗಿದ್ಯಾ? ಹೋಗಿದ್ದಂತೆ ಗೈಸ್. ಆಹಾ ಗೈಸ್, ವಾಸನೆ ಬರ್ತಾ ಆಯ್ತಾ? ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ. ಇದು ಹಂಗೆ ಟೇಸ್ಟು. ಇಲ್ಲ, ಇದು ಇನ್ನು ಕಾಯಿ ಕಸಿ ಹಾಕ್ಬೇಕು. ಓ, ಇನ್ನು ಯಾವ್ದು ಹಾಕ್ಬೇಕು? ಇದು ಹಾಕ್ಬೇಕಾ? ಇವಾಗ ಹಾಕ್ತಾ ಇದ್ದಾರೆ, ಹಾಕ್ಬಿಡ್ತು ಹಾಗೆ. ಓ, ಇವಾಗ ಆಯ್ತು ಕರೆಕ್ಟಾಗೆ. ಆಹಾ, ಕಲರೇ ಚೇಂಜ್ ಆಗೋಯ್ತು. ಕಾಯಿ ಹಾಲು ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ. ಏನದು? ಟೇಸ್ಟ್ ನೋಡೋಕ್ಕೆ ಇಷ್ಟಾ? ಅದು ಬೇಡ. ತಯಾರಿ ಇನ್ನೇನು, ನಾವೇನ ಊಟ ಮಾಡಬೇಕು. ಊಟ ಆಮೇಲೆ ಮಾಡೋಣ. ಇವಾಗ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡೋ ಟೈಮ್. ಸೊ ಗೈಸ್, ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಈ ಬ್ಲಾಗು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕೊಡಿ. ಇಷ್ಟ ಆಗಿಲ್ಲ ಡಿಸ್ಲೈಕ್ ಹೋಗಿ ಪರವಾಗಿಲ್ಲ. ಸರಿ, ಬಾಯ್ ಬಾಯ್, ಟಾಟಾ.